ಈ ದೇಶದಲ್ಲಿ ಯಾವೊಬ್ಬ ಪ್ರಜೆಯ ಹಕ್ಕನ್ನ ಕಸಿದುಕೊಳ್ಳಬಾರದು ಯಾರು ಕೂಡ ಅಂತ ಹೇಳಿ ಸಂವಿಧಾನವನ್ನ ರಚನೆ ಮಾಡಲಾಗಿತ್ತು. ಇಂತಹ ಸಂವಿಧಾನದ ವಿರುದ್ಧವಾಗಿ ಚಂದ್ರಶೇಖರ್ ಗುರೂಜಿ ಎನ್ನುವಂತಹ ವ್ಯಕ್ತಿ ಮೊನ್ನೆ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಮುಸಲ್ಮಾನರಿಗೆ ಮತದಾನದ ಹಕ್ಕನ್ನೇ ಕೊಡಬಾರ್ದು ಅಂತ ಹೇಳಿ. ಈ ವಿಚಾರವಾಗಿ ರಾಜ್ಯ ಸರ್ಕಾರ ಇವರ ವಿರುದ್ಧ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡುತ್ತೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ವಿದೂಷಕ ಅಂತ ಫೇಮಸ್ ಆಗಿರುವಂತಹ ಆರ್ ಅಶೋಕ್ ಅವರು ಇದರಿಂದ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಈ ಮಧ್ಯದಲ್ಲಿ ಒಕ್ಕಲಿಗರು ಯಾಕೆ ಬಂದ್ರು, ಹೇಗ್ ಬಂದ್ರು ಅನ್ನೋದನ್ನ ಅಶೋಕ್ ಅವರೇ ಹೇಳ್ಬೇಕಾಗತ್ತೆ. ಅಂಡ್ ಒಕ್ಕಲಿಗರ ಬಗ್ಗೆ ಅಷ್ಟೊಂದು ಅಭಿಮಾನ, ಪ್ರೀತಿ, ಗೌರವ ಇಟ್ಕೊಂಡಿರೋ ಆರ್ ಅಶೋಕ್ ಅವರೇ, ನಿಮ್ಮದೇ ಪಕ್ಷದ ಮುನಿರತ್ನ ಅವರು ಒಕ್ಕಲಿಗರ ಬಗ್ಗೆ ಅಷ್ಟು ತುಚ್ಛವಾಗಿ ಮಾತಾಡಿದ್ರಲ್ಲ, ಅವಾಗ ಏನ್ ಮಾಡ್ತಾ ಇದ್ರಿ ನೀವು? ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಪ್ರೀತಿ, ಗೌರವ, ಅಭಿಮಾನ ಒಕ್ಕಲಿಗರ ಮೇಲಿಂದು? ಅದರ ಜೊತೆಗೆ ಈ ಆರ್ ಅಶೋಕ್ ಅಂತಹ ದಡ್ರು ಏನಿದ್ದಾರೆ, ಇಂಥವ್ರಿಗೆ ಮುಸಲ್ಮಾನ ಧರ್ಮವನ್ನ ಹೀಯಾಳಿಸುವುದು, ಅಗೌರವಿಸುವುದೇ ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಏನು ಇವರು ಸಂವಿಧಾನದ ಮೂಲಕ ಶಾಸಕರಾಗಿದ್ದಾರೆ, ಶಾಸಕ ಸ್ಥಾನಕ್ಕೆ ಗೌರವ ಕೊಡೋದೇ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಸಾಂವಿಧಾನಿಕವಾಗಿ ಕಾನೂನು ಪರವಾಗಿ ಏನ್ ನಿಂತು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ಅವರು ಕೂಡ ಒಬ್ಬ ಶಾಸಕನಾಗಿ, ವಿರೋಧ ಪಕ್ಷದ ನಾಯಕನಾಗಿ ಅದನ್ನ ಗೌರವಿಸಬೇಕು, ಸ್ವಾಗತಿಸಬೇಕು. ಅದನ್ನ ಬಿಟ್ಟು ಒಕ್ಕಲಿಗರನ್ನ ಮಧ್ಯಕ್ಕೆ ತಂದು, ಸಂಬಂಧನೇ ಪಡೆದಿರೋ ವಿಚಾರಕ್ಕೆ ಒಕ್ಕಲಿಗರನ್ನ ಮಧ್ಯಕ್ಕೆ ತಂದು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಬಾರ್ದು. ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿದ್ರೆ ಅನ್ಯ ಧರ್ಮವನ್ನ ಹೀಯಾಳಿಸೋದಲ್ಲ, ಅನ್ಯ ಧರ್ಮೀಯರನ್ನ ಹೀಯಾಳಿಸೋದಲ್ಲ ಅನ್ನೋದನ್ನ ಆರ್ ಅಶೋಕ್ ಅಂತ ದಡ್ರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಧನ್ಯವಾದಗಳು.